ಪತ್ರಿಕಾ ಪ್ರತಿನಿಧಿಗಳಿಗೆ ಹಾರ್ದಿಕವಾದಂಥ ಶುಭಾಶಯ. ಇವತ್ತು ಪತ್ರಕರ್ತರ ಮಕ್ಕಳ ಪ್ರತಿಭಾ ಪುರಸ್ಕಾರ ವಾರ್ಷಿಕ ಪ್ರಶಸ್ತಿ ಪ್ರದಾನ ಹಾಗೂ ಅಭಿನಂದನಾ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮ್ಮ ನಾಗಠಾಣ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು, ನಮ್ಮ ಆತ್ಮೀಯರಾದಂಥ ಶ್ರೀ ವಿಠ್ಠಲ್ ಕಟಕದವರೇ, ನಮ್ಮ ಮಹಾನಗರ ಪಾಲಿಕೆಯ ಮಹಾಪೌರರಾದಂಥ ಶ್ರೀ MS ಕರಡಿ ಅವರೇ, ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಡಾಕ್ಟರ್ ಗಂಗಾಧರ್ ಸಂಬಣ್ಣಿ ಅವರೇ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀ ಅಶೋಕ್ ಯಡಳ್ಳಿ ಅವರೇ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಲೋಕೇಶ್ ಅವರೇ, ವಿಜಯಪುರ ಜಿಲ್ಲಾ ಉಸ್ತುವಾರಿಗಳು, ರಾಜ್ಯ ಕಾರ್ಯದರ್ಶಿಗಳು, ಬೆಳಗಾವಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಶ್ರೀ ಪುಂಡ್ಲಿಕ್ ಬಾಳೋಜಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಪತ್ರಿಕೆ ಈ ಸಂಘದ ಪದಾಧಿಕಾರಿಗಳೇ, ಇವತ್ತಿನ ವಿಜಯಪುರ ಜಿಲ್ಲೆಯಿಂದ ಆಗಮಿಸಿದಂಥ ಎಲ್ಲ ನನ್ನ ಪತ್ರಿಕಾ ಪ್ರತಿನಿಧಿಗಳೇ, ಅವರ ಕುಟುಂಬ ವರ್ಗದವರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಪತ್ರಕರ್ತರ ಸಂಘದಿಂದ ಅತ್ಯಂತ ಒಂದು ಮಾದರಿಯಾದ ರೀತಿ ಇವತ್ತು ಪತ್ರಿಕಾ ಏನು ನಮ್ಮ ದಿನಾಚರಣೆ ಇದೆ ಅದನ್ನು ಭಾಳ ಚೆನ್ನಾಗಿ ಇವತ್ತು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನೂತನವಾಗಿ ಆಯ್ಕೆಯಾದಂಥ ಎಲ್ಲ ವಿಜಯಪುರ ಜಿಲ್ಲೆಯ ಪತ್ರಿಕಾ ಮತ್ತು ತಾಲೂಕಿನ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಅದು ಕೂಡಬೇಕು, ಎಲ್ಲರೂ ಒಂದು ವರ್ಷಕ್ಕೊಮ್ಮೆ ಒಂದು ಕೂಡಬೇಕು, ಕಷ್ಟ ಸುಖ ಹಂಚ್ಕೋಬೇಕು. ಯಾರು ಒಳ್ಳೆಯ ಪತ್ರಕರ್ತರ ಅವರಿಂದ ಕಲಿಬೇಕು, ಯಾರು ಕೆಟ್ಟ ಪತ್ರಕರ್ತರ ಅವರಿಂದ ದೂರ ಇರಬೇಕು, ಬ್ಲ್ಯಾಕ್ಮೇಲ್ ಮಾಡೋದ್ರಿಂದ ದೂರ ಇರಬೇಕು. ಜನಪರವಾಗಿ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವಂಥ ಪತ್ರಕರ್ತರನ್ನು ಅವರನ್ನು ಗೌರವಿಸಬೇಕು. ಪತ್ರಕರ್ತರ ಜವಾಬ್ದಾರಿ ಬಗ್ಗೆ ನಮ್ಮ ಸನ್ಮಾನ್ಯ ವಿಠ್ಠಲ್ ಕಟಕದವರ ಶಾಸಕರು ಹೇಳಿದ್ದಾರೆ. ಈ ದೇಶದಲ್ಲಿ 4 ಅಂಗಗಳು: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾ ರಂಗ. ಈ 4 ಜವಾಬ್ದಾರಿಯಲ್ಲಿ ಪತ್ರಿಕಾ ರಂಗದ ಜವಾಬ್ದಾರಿ, ಮಾಧ್ಯಮಗಳ ಜವಾಬ್ದಾರಿ ಭಾಳ ದೊಡ್ಡದಿದೆ. ಯಾಕಂದ್ರೆ ದಿನ ಹೊತ್ತು ತಪ್ಪು ಮಾಡೋರು ಶಾಸಕಾಂಗದವರು, ಕಾರ್ಯಾಂಗದವರು, ಈಗ ನ್ಯಾಯಾಂಗದವರು ಬಂದುಬಿಟ್ಟಾರೆ ನಮ್ಮ ದೊಡ್ಡ. ಈ 3 ಕಂಪ್ನಿಗಳು ಏನೇನೇನೇನೋ ಆಗಿರ್ತಾವೆ. ಆದರೆ ನ್ಯಾಯ ಎಲ್ಲಿರ್ತದೆ? ಅನ್ಯಾಯ ಆಗಾಗ ನಾವು ಅದನ್ನು ಭಾಳ ಕಠೋರವಾದ ಶಬ್ದದಲ್ಲಿ, ಭಾಳ ಕಠಿಣ ಶಬ್ದದಲ್ಲಿ ಜನರಿಗೆ, ದೇಶಕ್ಕೆ, ರಾಜ್ಯಕ್ಕೆ, ಬಡವರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಮ್ಮ ಕೈಯಲ್ಲಿರುವಂಥ ಪೆನ್ನು ಓಡಬೇಕು. ನಮ್ಮ ಪೆನ್ನು ಹೊಗಳು ಬಟ್ಟದ ಪೆನ್ ಆಗಬಾರ್ದು. ಇಂದ್ರದಾನೆ, ಚಂದ್ರದಾನೆ, ಇವನಂತವ್ರು MLA ಎಂದು ಹಾಗೇ ಇಲ್ಲ. ಬಹುಶಃ ಭೂಮಿ ಮ್ಯಾಗ ನೋಡೇ ಮೊದಲು ಹುಟ್ಟ್ಯಾನ ಅನ್ನೋರಂಗೆ ಬರೀತಾರೆ ಕೆಲವ್ರ ಮೇಲೆ. ಮತ್ತು ನೀವು ಹಂಗೆ ಬರೆದ್ರೆ ಜನರಿಗೆ ಏನು ಹುಟ್ಟಲ್ಲ. ಅವ್ರು ಏನೋ ಪ್ಯಾಕೇಜ್ ಬಂದಂಗೆ ಕಾಣಿಸ್ತೈತೆ. ನೀವು ನೋಡಿ ಈ TV ಚಾನಲ್ಗಳು ಕೆಲವೊಂದು ಯಾರು ಭಾಳ ಅತಿ ಓವರೊಬ್ಬರಿಗೆ ಭಾಳ ಟೀಕಾ ಮಾಡ್ಲಕತ್ತಂದ್ರೆ ಕೆಳಗೆ ಕಮೆಂಟ್ ನೋಡ್ಬೇಕು ನೀವು. ಅರೆ ಮಗನ್ನ ಬಕೆಟ್ ಚಾನಲ್ ಅಂತ ಈಗೇನು ಯಾರಿಗೂ ಹಂಚಿಕ್ಕಿಲ್ಲ. ರಾಜಕಾರಣಿಗಳಿಗೂ ಹಂಗೆ ಬೆಳೀತಾರೆ, ಮೀಡಿಯಾದವ್ರಿಗೂ ಹಂಗೆ ಬೆಳೀತಾರೆ. ಮೀಡಿಯಾದವ್ರು ನಾವು ಏನಾರೆ ಸುಮ್ಮನೆ ಬೋಗಸ್ ಯಾವನೇ ಪೂರ್ತಿ ಅವನ್ನ ರಾಜಕೀಯ ಹಾಳು ಮಾಡಬೇಕು, ಮುಗಿಸ್ಬಿಡ್ಬೇಕಂತೀವಿ. ಮತ್ತೊಂದು ಟೀಮ್ ರೊಕ್ಕ ಕೊಟ್ಟಿರ್ತೈತಿ, ಮತ್ತಿದ್ರು ಹಂಗೆ ಮಾಡ್ಲಕತ್ತಾರೆ, ಹಿಂಗೆ ಮಾಡ್ಲಕತ್ತಾರೆ, ಪೂರಾ ಬರ್ಬಾರ್ದು ಹೋಗಿ ಅವು ಎಸ ಹೋಗಿ ಅಂತೇಳಿ ಹೊಡಿತೀವಿ. ಹಿಂಗೆ ಹೊಡೋದು. ಈ ಯೂಟ್ಯೂಬ್ ಚಾನಲ್ಗಳಂತೂ ಬಾಬಾ ನಾ ಕೇಳಿದೆ, ಅಶೋಕ್ ಯೂಟ್ಯೂಬ್ ಕಂಪನಿ ಐತೆ ಅದೇನಂದ್ರೆ
ಅವ್ನ ಯಾರನ್ನೂ ತೊಗೊಂಡೆ ಅಂತ ಮೆಂಬರ್ಶಿಪ್ ಕೊಟ್ಟರೆ ಅದಕ್ಕೆ ನಾವು ಹೃದಯಪೂರ್ವಕ ಆದಂಥ ಅಭಿನಂದನೆ ಸಲ್ಲಿಸ್ತೀನಿ. ಸಾಕಾಗಿ ಹೋಗೈತೆ ಅವನು. ಈಗ ನಾನು ಯೂಟ್ಯೂಬ್ ಚಾನಲ್ ತೆಗಿಲಕತ್ತೀನಿ. ನನಗೆ ಯಾರು ಬೈತಾರಲ್ಲ, ಅವ್ರು ಯಾವ ಶಬ್ದ ಬೈತಾರಲ್ಲ ಅವ್ರಿಗಿಂತ ಅವ್ರ ಅಪ್ಪನಂಥ ಶಬ್ದಗಳನ್ನು ಬೈಯೋಂತ. ಯಾಕಂದ್ರೆ ನಾವು ಡಿ ಸಿಗೆ ಹೇಳಿದೆ, ಲೆಟ್ರ್ ಬರೆದೆ, ಕೇಂದ್ರದ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಮಂತ್ರಿಗೆ ಬರೆದೆ, ನನ್ನ ಕಮಿಟಿ ಒಳಗೆ ನಾನು ಚೇರ್ಮನ್ ಇದ್ದಾಗ ಹೋಮ್ ಸೆಕ್ರೆಟ್ರಿ, DG, IGP ಎಲ್ಲನೂ ಕಳಿಸಿ ಹೇಳಿದೆ. ಅವರು ಒಂದು ಕೈ ಚೆಲ್ಬಿಟ್ರು, ಏನೂ ಮಾಡ್ಲಿಕ್ಕಾಗೋದಿಲ್ಲ ಸರ್, ಯೂಟ್ಯೂಬ್ನ ಮೇಲೆ ನಮ್ಗೆ ಕಂಟ್ರೋಲ್ ಇಲ್ಲ ಸರ್, ಅದು ಕಾನೂನಿನಲ್ಲಿ ಬದಲಾವಣೆ ಆಗ್ಬೋದಾಗ್ತದೆ. ಈಗ ನಾನೇನು ವಿಚಾರ ಮಾಡಿದೆ, ಇನ್ನು ಮುಳ್ಳಿನಿಂದ ತೆಗಿಬೇಕಂತ ಹೇಳ್ಯಾರ ನಮಗೆ. ಎಲ್ಲರಿಗೆ ಈ ಕಡೆ ಹೊಡ್ಕೊಳ್ಳಿ, ಈ ಕಡೆ ಹೊಡೆಸೋದು, ಆ ತತ್ವ ಮಗಿದ್ವಿ. ಸುಭಾಷ್ ಚಂದ್ರ ಬೋಸ್ ಜಾತಿಯವ್ರು ನಾವು, ಈ ಕಡೆ ಹೊಡೆಸೋ ಜಾತಿಯವ್ರು ಅಲ್ಲ. ಇನ್ನು ಯಾರು ಯೂಟ್ಯೂಬ್ದವ್ರು ಹುಚ್ಚುಚ್ಚಾಕ ನನ್ನ ಬಗ್ಗೆ ಬರೋದ್ರ, ನನ್ನೊಂದು 2-3 ಮಂದಿನ ಈ ಇದರಾಗ IAS ಮಾಡೋದಂತಲ್ಲಕತ್ತೀನಿ. ಹಲ್ಕಟ್ ಶಬ್ದಗಳನ್ನು ನಾವು ಪೊಲೀಸರಿಗೆ ಟ್ರೈನಿಂಗ್ದಾಗ ಕೊಡ್ತೀರಿ ಅದು ಒಬ್ಬ ನಮ್ಮ ಟ್ರೈನಿಂಗ್ ಒಬ್ಬರು ಡೈರೆಕ್ಟರ್ ಇದ್ದು ಅವ್ರಿಗೆ ಕೇಳಿದೆ, ಇವತ್ತೆಲ್ಲ ಪೊಲೀಸರು ಕೆಟ್ಟ ಶಬ್ದಗಳು ಉಪಯೋಗ ಮಾಡೋಕ್ಕಾಗಲ್ಲ, ಅದ್ರ ಒಂದು ಪೀರಿಯಡ್ ಇರ್ತದೆ ನಿಮ್ಮದು ಟ್ರೈನಿಂಗ್, ಪೊಲೀಸ್ ಟ್ರೈನಿಂಗ್ ಮಾಡೋದು. ಇಲ್ಲ ಸರ್, ಸಹಜ ಬಂದುಬಿಡ್ತಾವೆ. ಇನ್ಮ್ಯಾಗ ನಾವು ಚಾಲು ಮಾಡೋದು. ನಿಮ್ಮದು ಯೂಟ್ಯೂಬ್ ಚಾನಲ್ನಾಗ ಬರ್ತಲ್ಲ ಅರ್ಧ ತಾಸನ ನಮ್ಮದು ಚಾಲು ಆಗ್ತದೆ. ಅವ್ರದ್ದು ಪೂರ್ತಿ ಬಣ್ಣ ನಾವು ಬಯಲು ಮಾಡ್ತೀವಿ. ನಮ್ಮದು ಬೈಕ್ ಬಂದಂಗೆ ಮಾತಾಡ್ತಾರೆ, ಕುಟುಂಬದ ಬಗ್ಗೆ ಮಾತಾಡ್ತಾರೆ, ವೈಯಕ್ತಿಕ ಮತ್ತು ಮಾತಾಡ್ತಾರೆ ಅಂತಲ್ಲ. ಹೋಗ್ಯಾರ ಹೋಗಿ ಎಂಟ್ರಿ ಮಾಡ್ತಾರೆ. ಅವ್ರು ಮುನ್ಸಿಪಾಲ್ಟಿಗೆ ಸಹಿತ ಆರಿಸ್ಕೊಂಡಿರೋದಿಲ್ಲ. ये बड़ा बयान दिया है, बयान करे बीजापुर MLA के बारे में बहुत बड़ा बयान दिया है और बहुत शॉर्टिंग बयान है प्रेक्षक हमारे चैनल में. इनमें ನೀವು ಚಾನಲ್ದವ್ರು ಹೇಳ್ತೀರಿ, ಯೂಟ್ಯೂಬ್ ಚಾನಲ್ದವ್ರಿಗೆ ಒಳ್ಳೆ ಚಾನಲ್ ಅದ ಯೂಟ್ಯೂಬ್ದವ್ರು ಹೇಳ್ತಾರೆ. ನಾನು ನೋಡ್ತಿರ್ತೇನೆ. ನಾನು ದಿನ ನಿನ್ನೆ ನಾನು ಬೆಂಗಳೂರಿನ ಬರಾಗ ಇದು ನೋಡ್ತಿದ್ದೆ, ಕರ್ನಾಟಕದಲ್ಲಿ 8 ನದಿಗಳು ಅದಾವು. 8 ನದಿಗಳು ಎಲ್ಲಿ ಅದ್ರ ಜನ್ಮ ತಾಳ್ತಾವು. ಕೃಷ್ಣಾ ನದಿಗೆ ಎಷ್ಟೆಲ್ಲಿದು ಬಂದು ಇವತ್ತು ಕೃಷ್ಣೆಗೆ ಕೂಡ್ತದೆ. ನಮ್ಮ ಕಡೆ ದೇವ್ರ ಸಾಕ್ಷಿಯಾಗಿರುತ್ತೆ, ನಮ್ಗೆ ಅದು ನಾಲೆಜ್ ಇರಲಿಲ್ಲ. ಈಗ ನೋಡಿ, ಕೃಷ್ಣೆ ಇಡೀ ಕರ್ನಾಟಕದ 60% ನೀರಾವರಿಯ ಕಣಿವೆ. 18% ಅಷ್ಟೇ ಕಾವೇರಿ. ಆ ಕಡೆಯವ್ರು ಎಷ್ಟು ಅದನ್ನು ಪ್ರೊಜೆಕ್ಟ್ ಮಾಡ್ಯಾರ. ಕಾವೇರಿ ಅನ್ಕೊಂಡೆ ಗಾಂಧಿ ಕಾಲು ಹೋಗಿದ್ದು ಬೆಂಕಿ ಹಚ್ತಾರೆ. ನಮ್ಮ ಜನರು ಯಾರು ಮಾಡ್ತೀವ ನಾವು? ಬೇಕಾದ ನದಿನೇ ತಿರ್ಕೊಂಡು ಆ ಕಡೆ ಆಂಧ್ರಕ್ಕೆ ಹೋಗಿದ್ರು ನಾವೇನು. ಈ ಕರ್ನಾಟಕದ ಕರೆ ಅಂದ್ರೆ ಕರ್ನಾಟಕದ ಜಲಧಾರೆ ಯಾವುದಪ್ಪ ಅಂದ್ರೆ ಕೃಷ್ಣೆ. ಕೃಷ್ಣೆಗೆ ಅಷ್ಟು ಕಡೆಯಿಂದ ಕನೆಕ್ಟ್ ಆಗ್ತದೆ. 60% ಲೆಕ್ಕ ಆಗ್ತದೆ. ನೀರಾವರಿಗೆ ಯೋಗ್ಯ ಇರುವಂಥ ಒಂದು ನದಿ, 3ನೇ ದೊಡ್ಡ ನದಿ. ಬ್ರಹ್ಮಪುತ್ರ, ಗಂಗೆ ಅಂತಂದ್ರೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಇಂಥ ಒಳ್ಳೆಯ ಪತ್ರಕರ್ತರು, ಒಬ್ಬ BBC ಒಬ್ಬರು ಯಾವುದೋ ಅದಾರೆ, ಈ ದೇಶದ ನಾಯಕರ ಬಗ್ಗೆ ಒಂದೊಂದು ಅವರು ಇಷ್ಟು ಚಂದ ಹೇಳ್ತಾರೆ. BBC ಹೆಸರೈತದ್ದು ಅದ್ಭುತ. ಅಂಬೇಡ್ಕರ್ ಬಗ್ಗೆ ಅಷ್ಟು ಒಳ್ಳೆ. ಅಂಬೇಡ್ಕರ್ ಅವ್ರು ಏನು ಮಾಡೋದು, ಅವರ ವಿಚಾರಧಾರೆ ಏನಿತ್ತು, ಸುಭಾಷ್ ಚಂದ್ರ ಬೋಸ್ ಹೆಂಗಿದ್ರು, ಮಹಾರಾಣಾ ಪ್ರತಾಪ್ ಹೆಂಗಿದ್ರು, ಇಂಥವೆಲ್ಲ ನೋಡಿದಾಗ ಖುಷಿ ಪಡ್ತೀವಿ. ಆ ದುರ್ದೈವ ಅಂದರೆ ಇಂಥ ಕೆಲವೊಂದು ಯೂಟ್ಯೂಬ್ಗಳು ಬಂದು ಪತ್ರಿಕಾ ರಂಗವನ್ನು ಇವತ್ತು ಈ ನಮ್ಮ ಪ್ರಿಂಟ್ ಮೀಡಿಯಾ ಆಗಲಿ, ಈ ದೊಡ್ಡ ಚಾನಲ್ಗಳಲ್ಲಾಗಲಿ ಅವ್ರದ್ದೇ ಆದಂಥ ಒಂದು ಎಥಿಕ್ಸ್ ಅಂತ ಏನೈತೀವಲ್ಲ, ಒಂದು ಅವ್ರದ್ದೇ ಆದಂಥ ಒಂದು ಎಲ್ಲಿ ಟೀಕೆ ಮಾಡಬೇಕು ಮಾಡ್ತಾರೆ. ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ, ಬಿಡದಿ ರೈತರ ಹೋರಾಟಕ್ಕೆ. ಅಲ್ಲಿ ಪತ್ರಕರ್ತನ ಖರೀದಿ ಮಾಡುವಂಥ ಶಕ್ತಿಯ ವಿರೋಧ ಇದೋ. ಯಾಕಂದ್ರೆ 35,000 ಕೋಟಿ ರೂಪಾಯಿ ದೊಡ್ಡದ ಒಂದು ಪ್ರಾಜೆಕ್ಟ್ ಐತದು. ಅಂದರೆ ಅಷ್ಟು ರೊಕ್ಕ 30-35,000 ಕೋಟಿ. ರೈತರಿಗೆ ಎಷ್ಟದ ರೈತರಿಗೆ 10 ಗುಂಟೆ, 5 ಗುಂಟೆ, 20 ಗುಂಟೆ. ಅವ್ರನ್ನೆಲ್ಲ ಪತ್ರಕರ್ತನ ಖರೀದಿ ಮಾಡ್ಬೋದಾಗಿತ್ತು. ಆದರೆ ಯಾವುದೇ ಪತ್ರಿಕೆ ಆಗಲಿ, ಯಾವುದೇ ಮೀಡಿಯಾ ಆಗಲಿ, ಅದಕ್ಕೆ ಯಾವುದಕ್ಕೂ ಬಲಿ ಆಗದೆ
ಇವತ್ತು ಇಡೀ ರಾಜ್ಯದ ಜನರ ಮುಂದೆ ಇವತ್ತು ಬಿಡದಿ ಹೋರಾಟವನ್ನು ಪ್ರತಿಬಿಂಬಿಸೋದ ಕೆಲಸ ಯಾರಾದರೂ ಮಾಡಿದರೆ ಅದು ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಅನ್ನೋಂಥದ್ದು ನಾನು ಹೆಮ್ಮೆಯಿಂದ ಹೇಳ್ತೇನೆ. ಇಲ್ಲಾಂದ್ರೆ ಏನಾಗ್ತದೆ, ಬಡವ್ರಿಗೆ ಯಾರು ಕೇಳೋರು? ನಾವು ಶ್ರೀಮಂತರಿದ್ದವರು ಅವ್ರನ್ನ ದಬ್ಬಾಳಿಕೆ ಮಾಡಿ ಜಮೀನು ಕಸ್ಕೊಂತಾರೆ. ಇದಂತ ನ್ಯಾಯ ನೋಡ್ರಿ, ಅವ್ರು ಕುಡಿದಿಲ್ಲ ತಾರೆ. ಅವ್ರ ಮಾಧ್ಯಮಗಳು ಇರಲಿಲ್ಲ ಅಂದ್ರೆ ಏನಾಗ್ತಿತ್ತು? ಅವ್ರು ಏನು ಮಾಡ್ತಾರೋ ಅನ್ನೋದು ಬಣ್ಣ ಬಯಲು ಮಾಡುವಂಥದ್ದು ಇವತ್ತು ಪತ್ರಿಕೆ ನಮ್ಮ ಚಾನಲ್ಗಳು ಮಾಡ್ತಾಯಿದೆ. ಅದಕ್ಕೆ ಅಲ್ಲಿ ಅಭಿನಂದನೆ ಸಲ್ಲಿಸಿದೆ. ನಿಮ್ಗೆ ಸಾಕಷ್ಟು ಆಮಿಷಗಳು ಮಾಡಬಹುದು ಇದ್ರೊಳಗೆ. ಕೇಳ್ರಿ, ಒಂದು 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಮೆಲ್ಲರಿಗೂ ತುಂಬೋದಲ್ಲ. ಆದರೆ ಇಂಥ 30-35 ಸಾವಿರ ಕೋಟಿ ರೂಪಾಯಿ ಒಂದು ದೊಡ್ಡ ಹಗರಣವನ್ನು ಇವತ್ತು ಅನೇಕ ಸಲ ಪತ್ರಿಕೆಗಳ ಮೂಲಕನೇ ಎಷ್ಟೋ ಮಂದಿ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗ್ತದೆ. ಮಾಧ್ಯಮಗಳಲ್ಲಿ ಬಂದಿದ್ರಂದ್ರೆ ರಾಜೀನಾಮೆ ಕೊಡಬೇಕಾಗ್ತದೆ. ಒಂದು ಕಾಲಿತ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಕಾಲಕ್ಕೆ ಒಂದು ಟ್ರೈನ್ ಆಕ್ಸಿಡೆಂಟ್ ಆಯಿತು. ಬರೀ ಒಂದು ಪತ್ರಿಕೆಗಳು ಬರೆದಿದ್ದಕ್ಕೆ ಅವ್ರು ರಾಜೀನಾಮೆ ಕೊಟ್ಟರು. ಈಗ ಹೋಗಿ ಹೊಡೆದು ಮ್ಯಾಟ್ಲಿ ಹೊಡೆದ್ರು ಯಾವ ರಾಜೀನಾಮೆ ಕೊಡ್ತಾರೆ? ಅಲ್ಲ, ನಾ ಇಲ್ಲ, ನನ್ನಿಂದ ಏನಾಗೈತೆ ತರ್ತಾರೆ. ನಾವು ವಿಧಾನಸಭೆ ನೋಡ್ತಿರ್ತೀವಿ. ಅವ್ರು ನಮ್ಗಿಂತ ಹೆಂಗೆ ಅಡ್ಡಾಡ್ತಿರ್ತಾರೆ ಮಾಡೋದವ್ರು, ಭ್ರಷ್ಟಾಚಾರ ಮಾಡೋದವ್ರು. ಏನಪ್ಪ ಇಲ್ಲಿ ಏನೂ ಇಲ್ಲಿ ಏನಿಲ್ಲ ಸರ್, ನನಗೇನು ಮಾಡ್ತಾರೆ? ರಾಜೀನಾಮೆ ಕೊಡೋದು ಇಲ್ಲ. ಅವಾಗ ಹಂಗಿತ್ತು, ಒಂದು ಮೀಡಿಯಾದಾಗ ಬರ್ತಂದ್ರೆ ಮುಗಿತು. ಮಾಧ್ಯಮಗಳು ಅಷ್ಟು ಆದರೂ ಈಗಲೂ ಸಹ ಕೆಲವೊಂದು ಮಾಧ್ಯಮಗಳು ತಮ್ಮ ಶಕ್ತಿಯನ್ನು, ತಮ್ಮ ಪೆನ್ನಿನ ಶಕ್ತಿಯನ್ನು ಕಡಿಮೆ ಮಾಡ್ಕೊಂಡಿಲ್ಲ. ಆ ಮಾಧ್ಯಮದಾಗ, ಆ ಪತ್ರಿಕೆ ಒಳಗೆ ಅದು ಬರ್ತೈತೆ ಅಂದ್ರೆ ಅದು 100ಕ್ಕೆ 100 ಸತ್ಯ ಇರ್ತೈತೆ ಅನ್ನೋವಂಥದ್ದನ್ನು ವಿಶ್ವಾಸ ಇರುವಂಥ ಮಾಧ್ಯಮಗಳು ಈ ದೇಶದಲ್ಲಿಲ್ಲ. ಇಲ್ಲಾಂದರೆ ಎಲ್ಲರೂ ಹಂಗೆ ಹೇಳೋಕ್ಕಾಗೋದಿಲ್ಲ. ಎಲ್ಲ ರಾಜಕಾರಣಿಗಳು ಕೆಟ್ಟನು ಹೇಳೋಕ್ಕಾಗೋದಿಲ್ಲ, ಎಲ್ಲ ಪತ್ರಕರ್ತರು ಕೆಟ್ಟ ಹೇಳೋಕ್ಕಾಗೋದಿಲ್ಲ. ಆದರೆ ಯಾವುದು ಅನ್ಯಾಯ ಆಗ್ತದೆ, ಯಾರು ಟೀಕೆ ಮಾಡಿಬಿಡ್ತಾರೆ. ಬಿಜಾಪುರ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಭಾಳ ಮಾಡೋದಿದೆ. ಹಿಂದಕ್ಕೆ ರಾಮರಾಜ್ಯದಲ್ಲಿ ಬಿಜಾಪುರನಾಗ ಒಂದು ಚಂದ ರೋಡ್ ಇರಲಿಲ್ಲ, ರೋಡೇ ತಿಂದಾರೆ, ಬ್ರಿಡ್ಜೇ ತಿಂದಾರೆ. ಈಗ ಅವ್ರು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾರೆ. ಅಂದರೆ ಮತ್ತು ಮಾಧ್ಯಮಗಳು ಈಗ ಎಷ್ಟು ನಾವು ನೋಡ್ತೀವಿ, ಬಿಜಾಪುರನಾಗ ಒಳ್ಳೆಯ ಪತ್ರಿಕೆಗಳು, ನಮ್ಮ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಈ ಅಂತಿಂಥ ಹಲ್ಕ ಸ್ಟೇಟ್ಮೆಂಟ್ಗಳನ್ನ ಯಾರೂ ಕ್ಯಾರಿ ಓವರ್ ಮಾಡೋದಿಲ್ಲ. ಇವು ಇಲ್ಲೇ ಓದಿರ್ತಿರ್ತಾವೆ, ಇಲ್ಲೇ ಕೂತು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರ್ತಾವೆ, ಅದ್ರ ಮುಂದೆ ಓದಿರೋದು ಅವ ಅದನ್ನೇ ಕೇಳೋದು, ಬೆಳೆಯೋ ಚುಚ್ಚು ಅದೇ ಕೇಳೋದು. ಪ್ರಸಂಗ ಪಾಯಿಂಟ್ ಎಷ್ಟು ಆಗ್ತದೆ, ಬರೀ ಭ್ರಷ್ಟಾಚಾರ, ಭಯಂಕರ ಮಾಡಿದ್ದಾರೆ ಅವ. ಅದ್ರಾಗ ಏನು ಸಣ್ಣ ಇರೋಲ್ಲ. ಏನು ಮ್ಯಾಗ ಅಂಥವ್ರಿಗೂ ನಾವು ಒಂದು ಡೋಸ್ ಕೊಡ್ಲಿಕ್ಕೆ ಚಾಲು ಮಾಡೋದು ಇಲ್ಲ, ನಡೆಯೋದಿಲ್ಲ. ನಾವು ಬರೀ ಬಾಯಿ ಮುಚ್ಕೊಂಡು ಕೂತೀವಿ, ಸಂಭಾಯಿಸ್ರೆ ನಡೀದಿಲ್ಲ. ಯಾಕಂದ್ರೆ ಈ ಪ್ರಿಂಟ್ ಮೀಡಿಯಾ, ಈ ನಮ್ಮ ಚಲನ್ಗಳು ಏನದಾವಲ್ಲ ದೇಶನಾಗ, ಅದಕ್ಕಿಂತ ಮಾಹಿತಿಗಳನ್ನು ತೆಗಿತಾರೋ ಅವ್ರೇನು ಈ ರಾವ್ ಇದ್ದಂಗೆ. ಅಂದರೆ RAW ಐತಲ್ಲ ನಮ್ಮ ದೇಶದ, ಹಂಗೆ ಎಲ್ಲಿ ಏನಾಯಿತು, ಹಗರಣ ಹೆಂಗಾಯಿತು ಏನು ಅಂದರೆ ಅಂಥದನ್ನೆಲ್ಲ ತೆಗೆದ್ರಿಂದಲೇ ದೇಶದಲ್ಲಿ ಇನ್ನೂ ಸ್ವಲ್ಪ ಅಂಜಿಕೆ ಅನ್ನೋದೈತೆ. ಮಾಧ್ಯಮಗಳೆಲ್ಲನೂ ಮಾರಾಟ ಆಗಿಬಿಟ್ಟಿದ್ರೆ ಅಂಜಿಕೆನೇ ಇರ್ತದಲ್ಲ. ಅವ್ರು ಪರ್ಸೆಂಟೇಜ್ ಫಿಕ್ಸ್ ಮಾಡಿಬಿಟ್ಟಿರ್ತಿದ್ರು. ನಾ ಇಟ್ಟು ಹೊಡಿತೀನಿ, ನಿಮ್ಗೆ ಇದು ಕೊಡ್ತೀನಿ, ನೀವು ತುಂಬಿ ಚುಪ್ ಹಂಬಿ ಚುಪ್ ಆಗ್ತದೆ. ಅದಕ್ಕೆ ಮಾಧ್ಯಮಗಳ ಜವಾಬ್ದಾರಿ ದೇಶದ ಅಭಿವೃದ್ಧಿಯಲ್ಲಿ ಭಾಳ ದೊಡ್ಡ ಕಾಣಿಸ್ತದೆ. ನೋಡಿ, ಇವತ್ತು ಇಥನಾಲ್, ಈ ದೇಶದಲ್ಲಿ ಇಥನಾಲ್ ಬಂದಿದ್ದರಿಂದ ಒಂದು 2-3 ಯೂಟ್ಯೂಬ್ ಚಾನಲ್ದಾಗ ಏನು ಮಾಡೋದು, ಎಷ್ಟು ನೀಚ್ ಇರ್ತಾರೆ ಕೆಲವೊಂದು ಮಂದಿ. ಅಂದರೆ ಒಂದು ಹೈಕ್ರಾಸ್ ಇನೋವಾ ಗಾಡಿಗೆ ಹೊಸ ತೊಗೊಂಡು ಆ ಪೆಟ್ರೋಲ್ನಾಗ ಇಥನಾಲ್ ಅಂದರೆ ಒಂದು 100 ಲೀಟ್ರ್ ಪೆಟ್ರೋಲಿಗೆ 20 ಲೀಟ್ರ್ ನಮ್ಮ ಕಬ್ಬಿನಿಂದ, ಮೆಕ್ಕೆಜೋಳದಿಂದ, ರೈಸಿನಿಂದ ತಯಾರಾಗುತ್ತೆ ಇಥನಾಲ್ ಹಾಕ್ತಾರೆ. 100ಕ್ಕೆ 20 ಲೀಟ್ರ್. ಇವಾಗ ಏನು ಮಾಡೋದು, ಆ ಇಥನಾಲ್ ಹೆಸರು ಕೇಳಬೇಕು. ಇಥನಾಲ್ ದೇಶದಲ್ಲಿ ದೊಡ್ಡ ಹಾನಿ ಆಗ್ಲಕತ್ತೈತಿ. ವಾಹನಗಳು ಎಲ್ಲ ಇಂಜನ್ ಜಾಮ್ ಆಗ್ಲಕತ್ತವು, ಹಂಗೆ ಆಗ್ಲಕತ್ತವು. ಏನೇನೋ ಅಪಪ್ರಚಾರ ಮಾಡಿ ಅವ ಏನು ಮಾಡೋದವ, ನೀರು ಹಾಕದವ. ಟೊಯೋಟಾ ಕಂಪ್ನಿ ಗಾಡಿ ನೀರು ಹಾಕಿ ಒಂದು ಯೂಟ್ಯೂಬ್ ಚಾನಲ್ದಾಗ ಓದರ್ಲಾಕತ್ತ. ನಾ ಹಾಕಿದೆ, ನಾನು ಇಂಜನ್ ಜಾಮ್ ಆಗಿತ್ತು. ಅದು ಈ ಕಂಪ್ನಿಗೆ ಹೋಯ್ತು. ಟೊಯೋಟಾ ಕಂಪ್ನಿಯವ್ರು ಬಂದು, ಈ ಟೊಯೋಟಾ ದೊಡ್ಡ ಕಂಪ್ನಿಯವ್ರು ಭಾಳ ಸೀರಿಯಸ್ ಇರ್ತಾರೆ. ಯಾವುದೇ ಒಂದು ತಮ್ಮ ಕಂಪ್ನಿ ಹೆಸರು ಹಾಳಾಗ, ಯಾಕಂದ್ರೆ ಲಕ್ಷಾಂತರ ವಾಹನಗಳ ಮಾರಾಟ ಮಾಡುವಂಥದ್ದು ಇರ್ತದೆ. ಅವ್ರು ಹೋಗಿ ಒಂದು ಟೆಸ್ಟ್ ಮಾಡ್ತಾರೆ. ನೀರು ಹಾಕ್ಯಾನಲ್ವ,
ನಿತಿನ್ ಗಡ್ಕರಿ ಅವ್ರ ಹೆಸರು ಕೆಡಿಸ್ಬೇಕು, ಹಾಳು ಮಾಡೋದು ನಿತಿನ್ ಗಡ್ಕರಿ ಕಲಿ. ಆದರೆ ನಿತಿನ್ ಗಡ್ಕರಿ ಅವರು ಹಾಳು ಮಾಡುವಂಥ ನೆಪದಾಗ ನೀವು ಹೋಗಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆನೇ ಬುಡವೇಲ್ ಮಾಡುವಂಥ ಒಂದು ದೊಡ್ಡ ಕಡೆ ಅಂತ. ಏನಾಗತ್ತದೆ, 100ಕ್ಕೆ 20 ಲೀಟ್ರ್, ಈಗ 20 ಲೀಟ್ರು ಈಗ 27 ಲೀಟ್ರ್ ಮಿಕ್ಸ್ ಮಾಡಬೇಕು ಇಥನಾಲ್ ಅಂತ. ಇನ್ನು ಮುಂದೆ ಭವಿಷ್ಯದಾಗ ಇಥನಾಲ್ದೇ ವಾಹನ ಬರ್ತಾವೆ, 100% ಮೋಟರ್ ಸೈಕಲು, ಕಾರ್ಗಳು. ಇದರಿಂದ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತದೆ. ಕಬ್ಬನ್ನು ಒಳ್ಳೆ ರೇಟ್ ಕೊಡ್ಲಿಕ್ಕೆ ಆಗ್ತದೆ, ಮೆಕ್ಕೆಜೋಳಕ್ಕೆ ಒಳ್ಳೆ ರೇಟ್ ಬರ್ತದೆ, ಅಕ್ಕಿಗೆ ಒಳ್ಳೆ ರೇಟ್ ಬರ್ತದೆ. ಮುಂದೆ ಪ್ರತಿ ವರ್ಷ ಬರೀ 20% ನಮ್ಮ ಇಥನಾಲನ್ನು ನಾವು ಪೆಟ್ರೋಲ್ನಲ್ಲಿ ಮಿಕ್ಸ್ ಮಾಡೋದ್ರಿಂದ ಸುಮಾರು $1.5 ಲಕ್ಷ ಕೋಟಿ ಈ ದೇಶದ ವಿದೇಶಿ ವಿನಿಮಯ ಉಳಿತು. 27% ಮಾಡಿ ಅದನ್ನು ಸರಿಯಾಗಿ ಇನ್ನೂ ಬಳಕೆ ಹೆಚ್ಚು ಮಾಡಿಕೊಂಡ್ರೆ ಸುಮಾರು $20 ಲಕ್ಷ ಕೋಟಿ ವರ್ಷ ನಾವು ಸೌದಿ ಅರೇಬಿಯಾ, ಗಲ್ಫ್ ಕಂಟ್ರಿಗಳಿಗೆ, ರಷ್ಯಾಕ್ಕೆ ನಾವು ಡಾಲರ್ನಲ್ಲಿ ರೊಕ್ಕ ಕೊಡ್ತೀವಿ. ಆ ರೊಕ್ಕ ನಮ್ಮ ದೇಶಕ್ಕೆ ಉಳಿತಂದ್ರೆ ಜಗತ್ತಿನಾಗ ಭಾರತ ದೊಡ್ಡ ಶ್ರೀಮಂತ ರಾಷ್ಟ್ರ ಆಗ್ತದೆ ಅಂತ ಕಲ್ಪನೆ ನಮ್ಮಲ್ಲಿ ಯಾರು ಮಾಡಿದ್ರೆ ಅದು ಮೀಡಿಯಾದವರು. ಅವರೇನೂ ಬರೆದಿರಲಿಲ್ಲ, ಅವರು ಅದ್ರ ಮ್ಯಾಗೆ ಚರ್ಚೆ ನಮ್ಮ ಮಾಧ್ಯಮದಲ್ಲಿ ಆಗಿರಲಿಲ್ಲ ಅಂದರೆ ಇವತ್ತಿಗೆ ಇಥನಾಲ್ ಅನ್ನೋಂಥದ್ದು ಬಂದಾಗಿದ್ದರೆ ಸುಮಾರು 1 ಲಕ್ಷ ಕೋಟಿಗಿಂತ ಹೆಚ್ಚು ಇನ್ವೆಸ್ಟ್ಮೆಂಟು ಈ ದೇಶದಲ್ಲಿ ಕಬ್ಬಿನ ಫ್ಯಾಕ್ಟ್ರಿಯವರು, ಮೆಕ್ಕೆಜೋಳ ಇಥನಾಲ್ ಮಾಡೋರು ಇನ್ವೆಸ್ಟ್ಮೆಂಟ್ ಇದೆ ಬ್ಯಾಂಕಿಂದು. ಅಂದರೆ ಒಂದು ದೇಶದ ಆರ್ಥಿಕ ಬುಡಾನೇ ಇವತ್ತು ಅಡುಗೆ ಸ್ವಂತ ಕೆಲವೊಂದು ದೇಶದ್ರೋಹಿಗಳು ಈ ದೇಶನಾಗ. ಅದಕ್ಕೆ ಹೇಳ್ತೀನಿ, ಇಂಥದ್ರ ಬಗ್ಗೆ ವಿವರವಾಗಿ ಮಾಧ್ಯಮಗಳು, ಅನೇಕ ಮಾಧ್ಯಮಗಳಲ್ಲಿ ನೋಡಿದೆ ನಾನು, ಇದ್ರ ಬಗ್ಗೆ ಚರ್ಚೆ ಆಯ್ತು. ಭಾಳ ಚೆನ್ನಾಗಿ ಬರೋರು, ಮೈಲೇಜ್ ಕಡಿಮೆ ಐತಿ, ಇದು ಕೇಂದ್ರ ಸರ್ಕಾರ ಒಪ್ಪೈತಿ. ನಿಮ್ಗೆ 15 ಕಿಲೋಮೀಟ್ರ್ ಕೊಡ್ತದಲ್ಲ, 14 ಕೊಡ್ಲಾಕತ್ತೆ. ನೀವು ಇಥನಾಲ್ ಬಿಟ್ಟು ಪೆಟ್ರೋಲ್ ಹಾಕೋತಿದ್ರೆ ಹಾಕೋರಿ, ಅದು $120-130 ಆಗ್ತೈತಿ. ನಾಳೆ ಈಗ ನಮ್ಮದೇ ನಾವು ದಿವಸ 4 ಲಕ್ಷ ಲೀಟ್ರ್ ನಾವೇ ಇಥನಾಲ್ ತಯಾರು ಮಾಡ್ತೀವಿ ನಮ್ಮ ಕಾರ್ಖಾನೆಗಳು. ಅದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಮಾಧ್ಯಮಗಳು ಸತ್ಯವನ್ನು ಬರೆದರೆ ಮಾತ್ರ ದೇಶ ಉಳಿತದೆ. ಮಾಧ್ಯಮದ ಕೈಯಲ್ಲಿರುವಂಥ ಪೆನ್ನು ಭಾಳ ಪವಿತ್ರ ಇದೆ, ಅದು ಪೆನ್ ಮಷೀನು ಇದೆ. ಆ ದೇಶಕ್ಕೆ ಅದೊಂದು ರೀತಿ ವಿಷಾನೂ ಇದೆ. ಆ ಪೆನ್ನಿನ ಮಸಿಯನ್ನು ಸರಿಯಾಗಿ ಬರೆದರೆ ಭಾರತದ ಭವಿಷ್ಯ ಇದೆ. ದೇಶದ ಭವಿಷ್ಯವನ್ನು ಹಾಳು ಮಾಡಬೇಕನ್ನೋಂಥದ್ದು ಬರೆದ್ರೆ ಅದು ವಿಷ ಆಗ್ತದೆ. ಈ ದೃಷ್ಟಿಕೋನದಿಂದ ಇವತ್ತು ಮಾಧ್ಯಮಗಳು ತಮ್ಮ ಜವಾಬ್ದಾರಿಯನ್ನು ಮಾಡಲಿ. ಕೆಲವೊಂದು ಎಲ್ಲದರಾಗೂ ಇದ್ದಂಗೆ ಕೆಲವು ಮಂದಿ ಇದ್ದೇ ಇರ್ತಾರೆ, ಅದಕ್ಕೆ ಇದು ಮಾಡಲಿಕ್ಕೆ ಆಗೋದಿಲ್ಲ. ಅದು ಒಳ್ಳೆಯ ಪತ್ರಕರ್ತರು ಭಾಳ ಅದಾರೆ, ಭಾಳ ಪ್ರಾಮಾಣಿಕ ಪತ್ರಕರ್ತರು. ನಾನು 94-95 MLA ಇದ್ದಾಗ ನಾವು ನಮ್ಮ ಕಟ್ಕೊಂಡವ್ರು ಇದ್ದೇ ಅದಾರೆ. ರೇಚರ್ ಎವಡಿಗಾರ ಅಂತೇಳಿ ಒಬ್ಬರು ಪತ್ರಕರ್ತರಿದ್ರು ಸಿದ್ದಿಗಾರ. ಪೂರ್ತಿ ನನಗೆ ಅವರು BJP ಕಾರ್ಯಕರ್ತ ಏನೋ ನಾನು ಬಹುಶಃ ಏನೋ MLA ಆಗಿದ್ದಕ್ಕಿಲ್ಲ, ಬಹುಶಃ ಅವ್ರು ಅಲ್ಲಿ ಅವ್ರ ಮನೆಗೆ ಹೋಗಿದ್ವಿ. ನಾವು ರೇವಡಿಗವ್ರ ಮನೆಗೆ ಹೋಗಿದ್ವಿ ಅಂತ ನಮ್ಮ ಹಳೇದು ಭಾಳ ಹಳಿ ಪತ್ರಕರ್ತರು ಪಾಪ. ಅವರಿಗೆ ಈಗ ಅವಾಗೇನೋ ಒಂದು $1,500 ತಿಂಗಳ ಮಾಸಾಸನೆ ತಗೋತ. ಈಗ ಟೈಪ್ ಬರ್ತಿದ್ದಿಲ್ಲ. ಹಾಂ, ಈಗ 12,000, ಈಗ 12,000. ಅವಾಗ 1,500 ಏನಾಯ್ತು. ಅವಾಗ 1,500 ಅಂದರೆ ಭಾಳ ದೊಡ್ಡದು. ಅವ್ರ ಮನೆಗೆ ಹೋಗಿ ನೋಡಿದೆ, ಪಾಪ ಅವರು ಲಗ್ನ ಆಗಿದ್ದಿಲ್ಲ. ಎರಡನೇದ್ದು ಅವರ ತಂಗಿ ಮನೆಯಾಗಿರ್ತಿದ್ರು. ಅವ್ರ ಪರಿಸ್ಥಿತಿ ನೋಡಿ ಪಾಪ ಅವ್ರ ತಂಗಿಯವರು ಸ್ವಲ್ಪ ಒಳ್ಳೆಯವರಿದ್ರು, ಏನೋ ಅವ್ರನ್ನ ಇಟ್ಕೊಂಡಿದ್ರು. ಮುಂದೆ ನಾ ಮನೆಗೆ ಹೋಗಿ ಇಲ್ಲಿ ಅಲ್ಲಿ ಒಬ್ಬ ತಹಸೀಲ್ದಾರ್ ಇದ್ದರು, ದಾಸರ ಅಂತೇಳಿ, ನಮ್ಮ ಬಿಜಾಪುರದಾಗ. ನಾ ದಾಸರವ್ರ ಬಳಿ ಹೋದೆ. ಸರ್ ಹಿಂಗೆ ಪಾಪ ಭಾಳ ಐತಿ, ಅದಕ್ಕೆ ನೀವು ರಿಕಮೆಂಡ್ ಮಾಡಿದ್ರೆ ಕರ್ನಾಟಕ ಸರ್ಕಾರದಿಂದ ಅವ್ರಿಗೊಂದು ತಿಂಗಳ ಮಾಸಾಸನ ಸಿಗ್ತದೆ. ನಾನೇ ಸ್ವತಃ ಪರ್ಸ್ನಲಿ ಫಾಲೋ ಮಾಡಿ MLA ಇದ್ದೇವೆ ಅಲ್ಲಿ ಕರ್ನಾಟಕ ರಾಜ್ಯ ಇದು ವಾರ್ತಾ ಮತ್ತು ಪ್ರಚಾರ ಇಲಾಖೆಗೆ ಅಲ್ಲಿ ಹೋಗಿ ಅವ್ರ ತಿಂಗಳ $1,500 ನಾನು ಏನು ಮಾಡಿಕೊಟ್ಟೆ. ಮಾಸಾಸನ ಅಷ್ಟೇ ಅಲ್ಲ, ಅವಾಗ ನಾವು ನಮ್ಮ ಸಂಸ್ಥೆಯಿಂದ ತಿಂಗಳಿಗೆ ಒಂದು $1,500, ಒಟ್ಟೊಂದು $3,000 ತಿಂಗಳ ಸಿಗುವಂಗೂ ಒಬ್ಬ ಪತ್ರಕರ್ತರಿಗೆ ಮಾಡಿ. ಇವತ್ತು ನಮ್ಮ ಅಶೋಕ್ ಏನು ಇಲ್ಲಿ ಅಧ್ಯಕ್ಷರಾಗ್ಯಾರ, ಇವತ್ತು ಅವರು ಮಕ್ಕಳಿಗೆ ಒಂದು ರೀತಿ ಪ್ರೋತ್ಸಾಹ ಹುಡುಕವಾಗಿ ನಮ್ಮ ಮಕ್ಕಳಿಗೂ ನಮಗೂ ಈ ರೀತಿ ಕರೆದು ಸನ್ಮಾನ ಮಾಡೋದು, ಬೇರೆ ಪತ್ರಕರ್ತರಿಗೆ ಗೌರವ ಕೊಡೋದು, ಅವ್ರು ನಡೆದು ಬಂದಂಥ ದಾರಿ ಪಾಪ ಅವಾಗ ಪರಿಸ್ಥಿತಿ ಹಂಗಿರ್ತಿತ್ತು. ಅದಕ್ಕೆ ನಾವು ಮೊನ್ನೆ ಎಲ್ಲರೂ
ಬಹುಶಃ ಎಲ್ಲ ರಾಜಕಾರಣಿಗಳು 5 ಲಕ್ಷ ರೂಪಾಯಿ ಪತ್ರಿಕಾ ಇದಕ್ಕೆ ವಿಠಲರು ಕೊಡ್ತಾರಲ್ರಿ 5 ಲಕ್ಷ. ನಾನೇ ಘೋಷಣೆ ಮಾಡಿಲ್ಲನ್ರಿ ವಿಠಲ. ಹಾಂ ಮಾಡಿ ನೋಡ್ರಿ, 5 ಲಕ್ಷ ರೂಪಾಯಿ ಅವರು ಕೊಡ್ತಾರೆ. ನಮಗೆ ಶಾಸಕರಾದಂಥ ಶ್ರೀ ವಿಠಲ್ ಕಟ್ಟದವರಿಗೆ ಪತ್ರಕರ್ತರ ಸಂಘದಿಂದ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಕೊಡ್ತೀವಿ ನಾವು. ನೀವು ಚಲೋ ಕೆಲಸ ಮಾಡಿರಿ, ನಾವು ಕೊಡ್ಲಾಕೆ ನಾವೇನು ದೊಡ್ಡ ದೊಡ್ಡ ಸಂಸ್ಥೆ ಕಟ್ತೀವಿ, ಇನ್ನೂ ಹೆಚ್ಚು ಕೊಡ್ತೀವಿ. ನಿಮಗೇನೋ ಯಾರಿಗೆ ತೊಂದರೆ ಇದ್ದರೆ ಹೇಳ್ರಿ, ಆಪ್ರೇಷನ್ ಅವು ಇವು ಏನಾದ್ರು ಇದ್ರು ಹೇಳ್ರಿ, ಎಲ್ಲರೇ ನಾವು ಮಾಡ್ತೀವಿ. ನಾವು ಯಾಕಂದ್ರೆ ಬರೀ ನಾನು ಆಸ್ತಿ ಭಾಳ ಮಾಡಿನಂತ ಭಾಳ ಮಂದಿಗೆ ತಲೆಯಾಗೈತಿ. ಆ ಮೂರ್ಖ ನನ್ನ ಮಕ್ಕಳಿಗೆ ಗೊತ್ತಿಲ್ಲ, ಎಲ್ಲ ಸಂಘ ಸಂಸ್ಥೆ ಆಸ್ತಿ ಅನ್ನೋದು ಅವಕ್ಕೂ ಗೊತ್ತಿಲ್ಲ. ಹೋಗೋ ಸಿಟಿ ಮೇ ಬಹುತಾಯಿ ಇವತ್ತು ಯಾರೋ ಒಬ್ಬ ಕಮಿಟಿ ಬರ್ದ, हॉस्पिटल है, वो है, ये है, बहुत पैसा कमाया है बताओ. ನಿಮ್ಮ ಅಪ್ಪನ ಮನೆಯಲ್ಲಿ ಕೊಂಡ್ಕೊಂಡು ಗೊತ್ತಿಲ್ಲ ಏನಂತ ನಾವು ಶೇರ್ ಹೋಲ್ಡರ್ ರೊಕ್ಕ ಕೊಡ್ತಾರೆ. 6,000 ಕೋಟಿ ರೂಪಾಯಿ ಇದ್ರೆ ಬಿಟ್ಟಲ್ಲ ನಮ್ಮ ಸಿಟಿ ಒಳಗೆ. ಈಗ ನನ್ನ ಮ್ಯಾಗ ವಿಶ್ವಾಸ ಐತೆ ಜನ ತಂದಿರ್ತಾರೆ. ಏನು ರಾಜಕಾರಣಿಗಳ ಮ್ಯಾಗ ಯಾವ ಬರೀ ಬ್ಯಾಂಕ್ಗಳು ಇಡ್ತಕ್ಕೆ ಯಾರು ಸರ್ವಸ್ ಏನು ಸರ್? ರಾಜಕಾರಣಿಗಳು ಬ್ಯಾಂಕ್ ಮಾಡಿದ್ರೆ ಯಾರು ಡಿಪಾಸಿಟ್ ಇರ್ತಾರೆ. ಇವತ್ತಿನ ಕಾಲ ರಾಜಕಾರಣಿಗಳಂದ್ರೆ ಮೊದಲೇ ಪಿಕ್ ಪಾಕೆಟ್ ಇರ್ತಾರೆ. ಅಂಥದ್ರಾಗ ನಮ್ಮ ಸಿಟಿ ಒಳಗೆ 6,000 ಕೋಟಿ ರೂಪಾಯಿ ಐತಂದ್ರೆ ಹೆಂಗೆ ಜನರು ವಿಶ್ವಾಸ ಕಳ್ಸ್ಕೊಂಡೇವು ನಾವು. ಬರೀ ಕತ್ತರಿಸೋದು ಮಾಡ್ಯಲ್ಲ. ಅದಕ್ಕೆ ಹೇಳ್ತೀನಿ, ಪತ್ರಕರ್ತರಿಗೆ ಯಾಕೆ ಇಷ್ಟು ಧೈರ್ಯದಲ್ಲಿ ಹೇಳ್ತೀನಪ್ಪ ಅಂದರೆ, ಏನಾರು ಒಂದು ಒಳ್ಳೆಯ ಕೆಲಸ ನಿಮ್ಮ ಪತ್ರಕರ್ತೊಳಗೆ ಯಾವುದೇ ಒಂದು ಪತ್ರಕರ್ತರಿಗೆ ಅನ್ಯಾಯ ಆಗ್ಯಾರ, ಏನೋ ಒಂದು ತೊಂದರೆ ಬರ್ತು, ಏನೋ ಆಪ್ರೇಷನ್ ಬರ್ತಂದ್ರೆ ಹೇಳಿ, ಸರ್ಕಾರದಿಂದ ಬರಂಗೆ ಬರ್ತದೆ, ನಾವು ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಕಷ್ಟ ಅಂದ್ರೆ ಎಲ್ಲರಿಗೂ ಬರುವುದೇ ಈ ಜೀವನದಾಗ. ಎಲ್ಲರೂ ಏರು ಇಳು ಯಾರಿಗೂ ಬಿಟ್ಟಲ್ಲ. ಕೃಷ್ಣನಿಗೂ ಬಂದದ, ರಾಮಗೂ ಬಂದದ. ಭಗವಾನ್ ಅವರೇ ದೇವರಿದ್ದವ್ರಿಗೆ ಅವ್ರ ಕಷ್ಟ ಅನುಭವಿಸ್ತಾರೆ. ನಾವು ಯಾವ ಗಿಡ ತಪ್ಪಲ್ಲ. ನಾವು ಅಂಥ ಕಷ್ಟ ಕಾಲದಾಗ ಪತ್ರಕರ್ತರಿಗೂ ಸಹಾಯ ಮಾಡ್ತೀವಿ. ಯಾಕಂದ್ರೆ ಪಾಪ ಒಬ್ಬೊಬ್ಬ ಪತ್ರಕರ್ತರು ಏನೂ ಮಾಡ್ಕೊಂಡಿರ್ತಿಲ್ಲ. ಎಷ್ಟೋ ಮಂದಿ ನೋಡ್ತೀನಿ ಸುಮ್ಮನೆ ಹೇಳ್ತಿರ್ತಾರೆ, ಒಂದು ಹೆಗಲಿಗೆ ಬ್ಯಾಗ್ ಹಾಕ್ಕೊಂಡು, ಏನೂ ಇರೋದಿಲ್ಲ, ಆರ್ಥಿಕ ಪರಿಸ್ಥಿತಿ ಇರೋದಿಲ್ಲ, ಮನೆ ನಡೀತಿರೋದಿಲ್ಲ. ಭಾಳ ಕಷ್ಟ ಇದೆ ಪತ್ರಕರ್ತರ ಜೀವನ. ನಾನು ಭಾಳಷ್ಟು ಪತ್ರಕರ್ತರು ನೋಡೀನಿ. ಒಮ್ಮೊಮ್ಮೆ ಅದಕ್ಕೆ ಒಮ್ಮೊಮ್ಮೆ ನಾನು ಏನು ಮಾಡ್ತೀನಿ, ಅವ್ರು ಎಂಥವ್ರು ಏನು ಕಾಣ್ತಾರೆ ಅಂದ್ರೆ ಕರೆದು ಸ್ವಲ್ಪ ಕೊಟ್ಟು ಕಳಿಸ್ಬಿಡ್ತೀವಿ. ಪಾಪ ಒಂದು 4 ತಿಂಗಳಾದ್ರೆ ಅವ್ರಿಗೆ ಇದು ಆಗಲ್ಲ. ಯಾಕೆ ಮಾಡಬೇಕಪ್ಪ ಅಂದ್ರೆ ಸಮಾಜದಾಗ ಈ ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡೋದಂಥವ್ರು ಕೆಲವು ಮಂದಿ ಪತ್ರಕರ್ತರು ಹಳಿ ಮಂದಿ ನಾನು ನೋಡ್ತೀನಿ, ವಯಸ್ಸಾದವರು ಪಾಪ ಮುಕ್ತರದಾರ. ಎಲ್ಲೂ ಏನೂ ಕೇಳೋದಿಲ್ಲ, ಏನೂ ಇಲ್ಲ. ಹಂಗೆ ನಾನೇ ವಿಚಾರ ಮಾಡ್ತಿರ್ತೀನಿ ಕೂತು, ಈ ಮನುಷ್ಯನ ಮನೆಯೇ ಹಂಗೆ ಇರ್ತಿರ್ತದೆ. ಏನಾದ್ರೆ ನನಗೂ ಒಂದು ತಲೆ ಬರ್ತದೆ, ಏನಪ್ಪ ಇಂಥವ್ರಿಗೆ ಏನಾದ್ರು ಸಹಾಯ ಮಾಡಬೇಕಂತ. ಅದಕ್ಕೆ ಪತ್ರಕರ್ತರು ವಿಜಯಪುರ ಜಿಲ್ಲೆಯವರು ಯಾರು ಕಷ್ಟ ಬಂದ್ರೆ ಹೇಳ್ರಿ, ಯಾವಾಗಲೂ ನಿಮ್ಮ ಕೂಡ ಇರ್ತೀನಿ ನಾನು. ಅದೆಲ್ಲ 1 ಲಕ್ಷ ಇರಲಿ, 2 ಲಕ್ಷ ಇರಲಿ, ಎಲ್ಲೆಲ್ಲಿ ಹೋಗಿ ಯಾರ್ಯಾರು ನಾವು ಕೂತ್ಕೊಂಡಲ್ಲ ಇಡೀ ಕರ್ನಾಟಕದಾಗ ಯಾರಿಗೆ ನಾವು ಹಿಂದೂ ಕಾರ್ಯಕರ್ತರಾದ್ರೆ ಮತ್ತು ನಮ್ಮ ಪತ್ರಕರ್ತರಿಗೆ ನಾವು ಕೊಡ್ಬೋದೇನ್ರಿ ವಿಠಲ. ಈ ಒಂದೇ ಮಾತಿಗೆ ನಾವು ವಿಠಲರು 5 ಲಕ್ಷ ರೂಪಾಯಿ ಕೊಡ್ತಾರೆ, ಕೊಡ್ತೀವಿ. ಆದರೆ ಸುಮ್ಮನೆ ಏನಾದ್ರು ಉಪದ್ಯಾಗ ಬರೀಬಾರ್ದು. ಉಪದ್ಯಾಗ ಬರೆದ್ರೆ ಡೈರೆಕ್ಟ್ ಹೊಡಿತೀವಿ, ನಾವು ಬೈತೀವಿ ಯಾರಿಗೆ ನಮ್ಮ ದುಡ್ಡು ಏನು ಆಗೋದೈತಿ. 30 ವರ್ಷ ರಾಜಕಾರಣ ಮಾಡಿ ಏನು ಮಾಡಂಗಿದೆ, ನೀವು ಏನು ಬರ್ತಾರೆ ಏನು ಮಾಡಂಗಿದೆ ಬೇಡ. ನಾವು ಎಲ್ಲ ತಯಾರಾಗಿಬಿಟ್ಟು ಏನು ಬರೆದ ಬರೀ ಹೌದು ನಾವು ಮಾಡಿ ಕರೆ ಮುಂದೇನು ಬರೀತಾರೆ ವಾಸುದೇವತಿ. ಅದಕ್ಕೆ ಪತ್ರಕರ್ತರು ಒಳ್ಳೆ ಕೆಲಸ ಮಾಡಿರಿ. ಏನೇ ಸಮಸ್ಯೆ ಬಂದರು, ಏನೇ ಇದು ಬಂದರು, ಅಶೋಕ ನಿಮ್ಮ ದೊಡ್ಡನೇ ಹೋಗ್ತೀವಿ. ನಾವು ಭಾಳ ದೊಡ್ಡ ಎಂ ಬಿ ಪಾಲ್ಟ್ರಂಗೆ ಶ್ರೀಮಂತರಿಲ್ಲ, ಆದರೂ ಅವ್ರಿಗಿಂತ ಸ್ವಲ್ಪ ಕಡಿಮೆ ಇದ್ರು ಅದೀವಿ, ಜೀವಂತ ಅದೀವಿ. ಹಾಂ ಯಾವಾಗಲೂ ಮಾಡ್ತೇವೆ. ಹೇಗೆ ಈಗಂದ್ರೆ ದೇವ್ರು ಕೊಟ್ಟಾನ, ಎಲ್ಲರೂ ಹರಿದು ಹಂಚಿ ತಿಂದು ಹೋಗೋದೈತೆ ಒಂದು ದಿವಸ. ಮುಂದೆ ಏನು ಬರೀತೀರಿ ವಾಸುದೇವರ? ಕರ್ನಾಟಕದ ನೇರ ನುಡಿ ಎತ್ತಾಳಿಗೆ ಇನ್ನಿಲ್ಲ, ಅದು ಬರ್ತೈತಿ. ಅಲ್ಲಿಂದ ಬರೀತಾರೆ ವಾಸುದೇವರ ತಳಗ. ಇಡೀ ರಾಜ್ಯದಲ್ಲಿ ಒಬ್ಬ ವಿವಾದಾತ್ಮಕ ರಾಜಕಾರಣಿ ಅಂದರೆ ಯತ್ನಾಳ್. ಆದರೆ ಅದರ ಹಿಂದೆ ಒಂದು ಅಭಿವೃದ್ಧಿಯ ಕಳಕಳಿ ಇತ್ತು ಅನ್ನೋದನ್ನು ಮರೆಯಲಾಗದು. ಬರೀತೀರಿ ನಿಮಗೆ ಧನ್ಯವಾದಗಳು.